ಇತ್ತೀಚಿನ ಚುನಾವಣಾ ಫಲಿತಾಂಶಗಳು ಮತ್ತು ದೇಶದ ರಾಜಕೀಯ ವಿದ್ಯಮಾನಗಳ ಕುರಿತು ಕಾಂಗ್ರೆಸ್ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಇಂದು ಸಾಗರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಕೆಲವು ರಾಜ್ಯಗಳಲ್ಲಿ ಹಿನ್ನಡೆಯಾಗಿರುವುದು ನೈಜ ಜನಾದೇಶದಿಂದಲ್ಲ, ಬದಲಾಗಿ ಬಿಜೆಪಿಯ ವ್ಯವಸ್ಥಿತ ಸಂಚಿನಿಂದ ಎಂದು ಕಿಡಿಕಾರಿದರು. ಕೇರಳ ಮತ್ತು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಸಾಧಿಸಿದೆ ಎಂದು ಸ್ಮರಿಸಿದ ಅವರು, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಫಲಿತಾಂಶಗಳು ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಬಂದದ್ದಲ್ಲ ಎಂದು ಪ್ರತಿಪಾದಿಸಿದರು. ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಕ್ರಿಯೆಯನ್ನು ಕಟುವಾಗಿ ಟೀಕಿಸಿದ ಹರಿಪ್ರಸಾದ್, ಅಲ್ಲಿ ಎಸ್ಐಆರ್ ಮೂಲಕ ಲಕ್ಷಾಂತರ ಮತದಾರರನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ ಮತ್ತು ಪ್ಯಾರಾಮಿಲಿಟರಿ ಪಡೆಗಳನ್ನು ದುರುಪಯೋಗಪಡಿಸಿಕೊಂಡು ಯುದ್ಧದಂತಹ ವಾತಾವರಣವನ್ನು ನಿರ್ಮಿಸಲಾಗಿತ್ತು ಎಂದು ದೂಷಿಸಿದರು. ಅಸ್ಸಾಂನಲ್ಲಿ ಕ್ಷೇತ್ರಗಳ ಮರುವಿಂಗಡಣೆಯ ಹೆಸರಿನಲ್ಲಿ ಬಿಜೆಪಿ ತನ್ನ ಅನುಕೂಲಕ್ಕೆ ತಕ್ಕಂತೆ ರಾಜಕೀಯ ಲಾಭವನ್ನು ಪಡೆದಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಮುಕ್ತವಾಗಿ ಮತದಾನ ಮಾಡಲು ಜನರಿಗೆ ಅವಕಾಶ ನೀಡದೆ ಗೆಲುವು ಸಾಧಿಸುವುದು ಸಂವಿಧಾನಕ್ಕೆ ಎಸಗುವ ಅಪಚಾರ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ವಿಸ್ತರಣೆಯ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳಲಿದೆ. ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಮತ್ತು ಈ ಬಗ್ಗೆ ಅನಗತ್ಯ ಚರ್ಚೆ ನಡೆಸುವುದು ಶಿಸ್ತು ಉಲ್ಲಂಘನೆಯಾಗುತ್ತದೆ ಎಂದು ಎಚ್ಚರಿಸಿದರು. ಅಲ್ಲದೆ ತಾವು ಸದ್ಯಕ್ಕೆ ಫ್ರೀಲಾನ್ಸ್ ಆಗಿ ಕೆಲಸ ಮಾಡಲು ಇಷ್ಟಪಡುವುದಾಗಿ ಮಾರ್ಮಿಕವಾಗಿ ನುಡಿದ ಅವರು, ಸಂವಿಧಾನದ ರಕ್ಷಣೆಗಾಗಿ ಕಾಂಗ್ರೆಸ್ ದೇಶದಾದ್ಯಂತ ಜನಾಂದೋಲನ ರೂಪಿಸಲಿದೆ ಎಂದು ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಬಿಕೆ ಹರಿಪ್ರಸಾದ್ ಅವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately.
We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಕಾಂಗ್ರೆಸ್ ಗೆಲ್ಲೂ ಹಿನ್ನಡೆ ಆಗಿಲ್ಲ. ಕೇರಳದಲ್ಲಿ ಗೆದ್ದಿದ್ದೀವಿ, ತಮಿಳುನಾಡಲ್ಲೂ ಗೆದ್ದಿದ್ದೀವಿ, ಅಸ್ಸಾಮಲ್ಲಿ ಒಂದು ಹಿನ್ನಡೆ ಆಗಿದೆ, ಪಶ್ಚಿಮ ಬಂಗಾಳದಲ್ಲಿ ಹಿನ್ನಡೆ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ನಾವು 3ನೇ ಸ್ಥಾನದಲ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋದ್ಸಲಿ ನಾವು 0 ಇದ್ವಿ, ಈಗ 2 ಬಂದಿದೆ. ಅಲ್ಲಿ BJP ಗೆದ್ದಿರೋದು ಏನು ಚುನಾವಣೆ ಪ್ರಕ್ರಿಯೆಯಿಂದ ಏನು ಗೆದ್ದಿಲ್ಲ. 93 ಲಕ್ಷ ಮತದಾರರ ಪಟ್ಟಿಯಿಂದ ಮತದಾರರ ಕೈಬಿಟ್ಟಿದ್ದಾರೆ SIR ಮೂಲಕ. ಅದ್ರ ಜೊತೆಗೆ 27 ಲಕ್ಷ ಜನ ಮತದಾರರಿಗೆ 5 ವರ್ಷ ಬಿಟ್ಟು ವೋಟ್ ಮಾಡಿ, ಈ ವರ್ಷ ನೀವು ಮಾಡಬೇಡಿ ಅಂತೇಳಿ ಮತ ಹಾಕಲಿಕ್ಕೂ ಬಿಟ್ಟಿಲ್ಲ. ಪ್ರಜಾಪ್ರಭುತ್ವದ ವಿರುದ್ಧ, ಸಂವಿಧಾನದ ವಿರುದ್ಧ ಮಾಡಿ ಅವ್ರು ಗೆದ್ದಿರ್ತಕ್ಕಂಥದ್ದು, ಷಡ್ಯಂತ್ರದ ಮೂಲಕ ಗೆದ್ದಿರ್ತಕ್ಕಂಥದ್ದು. ಸರ್ಕಾರದ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಪ್ಯಾರಾಮಿಲಿಟರಿ ಫೋರ್ಸಸ್ ಒಂದು, ಅಮೇರಿಕಾದ 7ನೇ ಫ್ಲೀಟ್ ಒಂದು ಮತ್ತು ರಾಫೇಲ್ ವಿಮಾನ ಮಾತ್ರ ಬಂದಿರಲಿಲ್ಲ. ಯುದ್ಧ ಭೂಮಿಯಾಗಿ ಮಾಡಿದರು. ಬಾಂಗ್ಲಾದೇಶ ಜೊತೆ ವಾರ್ ಮಾಡೋ ಥರ ಅಲ್ಲಿ ಹೋಗಿದ್ದರು. ಜನಗಳಿಗೆ ವೋಟ್ ಹಾಕೋಕ್ಕೂ ಬಿಟ್ಟಿಲ್ಲ. ಸಂಪೂರ್ಣವಾಗಿ ಪೊಲೀಸ್ ಬಲವನ್ನು ಉಪಯೋಗಿಸ್ಕೊಂಡು ಚುನಾವಣೆ ಗೆದ್ದಿದ್ದಾರೆ. ಅಸ್ಸಾಮಲ್ಲಿ ಈಗಾಗಲೇ ಅವರು ಕ್ಷೇತ್ರ ಮರು ವಿಂಗಡಣೆ ಮಾಡಿ ಅವರ ಅನುಕೂಲಕ್ಕೆ ಮಾಡಿಕೊಂಡು ಅವ್ರು ಗೆದ್ದಿರ್ತಕ್ಕಂಥ ವಿಚಾರ ಭಾಳ ಸ್ಪಷ್ಟವಾಗಿದೆ. ಅದರಿಂದ ಕಾಂಗ್ರೆಸ್ ಪಕ್ಷ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇರುತ್ತೆ. ಅಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಕಾಪಾಡ್ತಕ್ಕಂಥ ಹೋರಾಟ ಇದ್ದೇ ಇರ್ತದೆ. ಸರ್, SIR ಷಡ್ಯಂತ್ರ ಈಗಾಗಲೇ ಬಿಹಾರದಲ್ಲಾಯಿತು, ವೆಸ್ಟ್ ಬೆಂಗಾಲಲ್ಲಾಯಿತು. ಇದನ್ನು ತಿಳಿದಂಥ ಕರ್ನಾಟಕದಲ್ಲೂ SIR ನಡೀತಾ ಇದೆ. ಆದರೆ ಕರ್ನಾಟಕ ಸರ್ಕಾರ ಅಷ್ಟು ಅದರ ಬಗ್ಗೆ ಅಸಡ್ಡೆ ತೋರಿಸಿದೆ ಅಂತ ಒಂದು ಭಾವನೆ. ಹಲವಾರು ಸಭೆಗಳನ್ನ ನಡೆಸಿದ್ದೀವಿ. ಆ SIRನ ಯಾವ ರೀತಿ ನಾವು ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅನ್ನೋದು ಈಗಾಗಲೇ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಎಲ್ಲರೂ ಸೇರಿ ಮಾತಾಡಿದ್ದಾರೆ. ಇಲ್ಲಿ ಅಷ್ಟೊಂದು ನಡೆಯೋದಿಲ್ಲ. ಅವ್ರಿಗೆ ಸರಿಯಾದ ಬುದ್ಧಿ ನಾವು ಕಲಿಸ್ತೀವಿ. ಸರ್, ತಮಿಳುನಾಡಲ್ಲಿ ಭಾಳ ಮುಖ್ಯವಾಗಿ ಜನಜಿ ಮತದಾರರು TVKಗೆ ಬೆಂಬಲ ಕೊಟ್ಟರು. ರಾಹುಲ್ ಗಾಂಧಿಯವರು TVK ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಕಾಂಗ್ರೆಸ್ಸಿನ ಈಗಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರುಗಳು ಸೇರಿಬಿಟ್ಟು DMK ಜೊತೆಗೆ ಅಲಯನ್ಸೇ ಮುಂದುವರಿಸಬೇಕು ಅನ್ನೋ ಹಠ ಹಿಡಿದ ಕಾರಣಕ್ಕಾಗಿ ಆಗಲಿಲ್ಲ. ಆದರೆ ಉತ್ತರ ಈಗ ಈ ಥರ ಇದೆ. ಇದು ಸರಿನಾ ಸರ್? ಯಾಕೆ ಚುನಾವಣೆ ಆಗೋಯ್ತು, ಫಲಿತಾಂಶ ಬಂತು, ನಾವು ವಿಜಯ್ ಜೊತೆ ಇದ್ದೀವಿ, ಅಲ್ಲಿಗೆ ಸಂತೋಷ, ಅಲ್ಲಿಗೆ ಮುಗಿಯಿತು. ಅಲ್ಲ, ಸ್ಟಡಿನೂ ಇಂಪಾರ್ಟೆಂಟ್ ಅಲ್ಲ ಸರ್? ಈಗ ನೀವು 30-40 ಸೀಟ್ ಗೆಲ್ತಿದ್ದೀರಿ. ಅಲ್ಲಿ ಚುನಾವಣೆ ಆಗೋಯ್ತು, ಅದು ಹಿಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಪ್ರಯೋಜನ ಇಲ್ಲ. ರಾಹುಲ್ ಗಾಂಧಿ ಅವರು ವಿಜಯ್ಗೆ ಘೋಷಣೆ ಮಾಡಿದ್ದಾರೆ. ಅವರು ಮಂತ್ರಿಮಂಡಲ, ಅವರು ಮುಖ್ಯಮಂತ್ರಿಯಾಗಿ ಪದವಿ ಸ್ವೀಕಾರ ಮಾಡಿದ್ದಾರೆ. ಅಲ್ಲಿ ಮುಗಿಯಿತು. ಸರ್, ತಾವು ಮಂತ್ರಿ ಆಗೋದು? ತಾವು ಮಂತ್ರಿ ಆಗೋದು ಇದ್ದೀನಿ. ಏನು ಕಮ್ಮಿ ಇಲ್ಲ, ಇನ್ನೂ ಜಾಸ್ತಿ ಆಗ್ತಿಲ್ಲ ಅಂತ. ನಾವು ಹಿಂಗೆ ಫ್ರೀಲ್ಯಾನ್ಸರ್ ಆಗಿ ಚೆನ್ನಾಗಿದ್ದೀವಿ. ಧನ್ಯವಾದ ಸರ್. ಮುಖ್ಯಮಂತ್ರಿ ಬದಲಾವಣೆ ಸರ್? ಮುಖ್ಯಮಂತ್ರಿ ಬದಲಾವಣೆ ನೀವು ಹೈಕಮಾಂಡ್ ಖರ್ಗೆ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಕೇಳಿ. ಯಾರೂ ಸಹ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು 3 ಜನ ತೀರ್ಮಾನ ಮಾಡ್ತೀವಿ ಅಂತ ಅವ್ರು ಹೇಳಿರೋದ್ರಿಂದ ಅದರ ಬಗ್ಗೆ ನಾನು ಮಾತಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಅದರಿಂದ ಅದ್ರ ಬಗ್ಗೆ ಯಾರೂ ಸಹ ಮಾತಾಡೋಂಗಿಲ್ಲ. ಸಂಪುಟ ವಿಸ್ತರಣೆ ಆಗ ಸಾಧ್ಯತೆ ಇದೆಯಾ ಸರ್? ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು.